ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಎಚ್ಚರವಾಗಿದ್ದೀರಾ? ದೇವರ ವಾಕ್ಯ ಮತ್ತೊಂದು ಸಾರಿ ಧ್ಯಾನಿಸುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ಬನ್ನಿ, ಹಾಗಾದರೆ ಈ ದಿನ ದೇವರು ನಮ್ಮೊಂದಿಗೆ ಏನು ಹೇಳುತ್ತಾರೆಂದು ಕೇಳೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ನಮಗೆ ಅವಶ್ಯಕವಾಗಿವೆ. ನಾವೆಲ್ಲಿದ್ದೇವೆ ಎಂದು ತಿಳಿದುಕೊಳ್ಳುವುದಕ್ಕಾಗಿ, ಯಾವ ರೀತಿಯಾಗಿರಬೇಕೆಂದು ಅರಿತುಕೊಳ್ಳುವುದಕ್ಕಾಗಿ, ಹೇಗೆ ಜೀವಿಸುವುದಾದರೆ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗಬಹುದೆಂದು, ಏನು ಮಾಡುವುದಾದರೆ ಈ ಲೋಕದಲ್ಲಿ ನಾವು ಸಂತುಷ್ಟರಾಗಿರಬಹುದೆಂದು, ಈ ಕುರಿತಾದ ಕೆಲವು ಆತ್ಮಿಕ ವಿಷಯಗಳನ್ನು ನಿಮ್ಮ ವಾಕ್ಯದಿಂದ ನಾವು ಕಲಿತುಕೊಳ್ಳುವಂತೆ ನಿಮ್ಮ ಆತ್ಮನ ಸಹಾಯ ನಮ್ಮೆಲ್ಲರಿಗೂ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ನಾವು ಶರೀರದಲ್ಲಿದ್ದೇವೆ. ನಮ್ಮ ಶರೀರವು ಭೂಸಂಬಂಧವಾದದ್ದಾಗಿದೆ. ದೇವರು ಕೊಟ್ಟ ಮಹಿಮೆಯನ್ನು ಕಳೆದುಕೊಂಡ ನಂತರ ನಾವು ಶರೀರಾನುಸಾರಿಗಳಾಗಿ ಮಾರ್ಪಟ್ಟೆವು. ಸೈತಾನನ ಮಾತಿಗೆ ವಿಧೇಯರಾಗುವವರಾಗಿ, ಭೂಸಂಬಂಧವಾದವುಗಳ ಮೇಲೆಯೇ ಮನಸ್ಸಿಟ್ಟುಕೊಳ್ಳುತ್ತಾ, ಅವುಗಳ ವಿಷಯದಲ್ಲಿಯೇ ದಿಗುಲು ಪಡುತ್ತಾ, ಅವುಗಳ ವಿಷಯದಲ್ಲಿಯೇ ಆಲೋಚಿಸ್ತಾ, ಅವುಗಳಿಗಾಗಿಯೇ ದೇವರಿಗೆ ಪ್ರಾರ್ಥಿಸ್ತಿದ್ದೇವೆ ಅಂದುಕೊಳ್ತೇವೆ. ಆದರೆ ನಾವು ಆಧ್ಯಾತ್ಮಿಕ ಜೀವಿತಕ್ಕೆ ರೂಢಿ ಮಾಡಿಕೊಳ್ಳಬೇಕಾದರೆ ಒಬ್ಬ ವ್ಯಕ್ತಿ ತಿರುಗಿ ಹುಟ್ಟಬೇಕೆಂಬುದಾಗಿ ಅದಕ್ಕೆ ಯೇಸು ಹೇಳಿದ್ದಾರೆ. ನಿಕೋದೇಮನು ಕೇಳ್ತಾನೆ, ತಿರುಗಿ ಹೇಗೆ ಹುಟ್ಟಲಾಗುತ್ತದೆ? ಈಗ ನಾನು ಮುದುಕನಾಗಿದ್ದೇನಲ್ಲವೋ, ಮತ್ತೆ ತಿರುಗಿ ನನ್ನ ತಾಯಿ ಗರ್ಭಕ್ಕೆ ಹೋಗಿ ಜನ್ಮಿಸಬೇಕೋ ಅಂದಾಗ, ಹಾಗಲ್ಲಯ್ಯ, ಆತ್ಮದಿಂದ ಜೀವಿಸುವುದು ಆತ್ಮವಾಗಿದೆ, ನೀರಿನಿಂದ ಜೀವಿಸುವಂಥದ್ದು ನಿನ್ನ ಶರೀರವಾಗಿದೆ. ತಾಯಿ ಗರ್ಭದಲ್ಲಿ ನೀರಿರುತ್ತೆ ಅಲ್ಲವೇ? ಆ ನೀರಿನಲ್ಲಿ ನಾವು ತೇಲಾಡುತ್ತಾ ಇರ್ತೇವೆ. ತಾಯಿ ಗರ್ಭದಲ್ಲಿ ಅದು ಶರೀರವಾಗಿದೆ. ಆಧ್ಯಾತ್ಮಿಕವಾಗಿ ನಾವು ತಿರುಗಿ ಹುಟ್ಟಬೇಕೆನ್ನುವಂಥದ್ದು ಅದು ಮಾನಸಾಂತರವಾಗಿದೆ. ಯಾವತ್ತೇ ಆಗಲಿ ಆಧ್ಯಾತ್ಮಿಕವಾದ ವಿಷಯಗಳು ಅನ್ನುವಾಗ ಈ ಲೋಕದಲ್ಲಿರುವಂತಹ ಈ ಸೈನ್ಸು ವಿವರಿಸುವಂತೆ ಹೇಳುವಂಥದ್ದಲ್ಲ, ರುಜು ಮಾಡುವಂಥದ್ದಲ್ಲ. ಆತ್ಮ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಅದನ್ನು ಹೇಗೆ ರುಜುಪಡಿಸಬಲ್ಲೆವು? ಅದರ ಪ್ರೇರೇಪಣೆ ನೀವು ಅರಿತುಕೊಳ್ಳಬೇಕು. ಅದನ್ನು ನಾವು ಗ್ರಹಿಸಿಕೊಳ್ಳುವ ಹಾಗೆ ನಮ್ಮ ಆಧ್ಯಾತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಆದರೆ ಇಹಲೋಕದ ದೇವರು, ಅಂದರೆ ಸೈತಾನನು, ನಂಬಿಕೆ ಇಲ್ಲದವರ ಕಣ್ಣುಗಳನ್ನು ಕುರುಡಾಗಿ ಮಾಡಿರುವುದರಿಂದ ಅವರ ಆಧ್ಯಾತ್ಮಿಕವಾದ ವಿಷಯಗಳನ್ನು ಗುರುತಿಸಲಿಕ್ಕಾಗೋದಿಲ್ಲ. ಬಹಳಷ್ಟು ಸಾರಿ ನಾವು ದೇವರೊಂದಿಗೆ ಸಹವಾಸ ಮಾಡದೇ ಇರುವಾಗ, ಶರೀರಾನುಸಾರವಾದ ಮನಸ್ಸುಳ್ಳವರಾಗಿರುವಾಗ, ಶಾರೀರಿಕವಾಗಿ ಆಲೋಚಿಸುತ್ತಿರುವಾಗ, ಶರೀರ ಸಂಬಂಧವಾದವುಗಳ ಬಗ್ಗೆ ಆಲೋಚಿಸುತ್ತಿರುವಾಗ ನಾವು ಬಹಳಷ್ಟು ಸಾರಿ ಕುಗ್ಗಿ ಹೋಗುವುದಕ್ಕೆ ಮೂಲ ಕಾರಣ ಅದೇ ಆಗಿರುತ್ತೆ. ಪೌಲನಂತಹ ಭಕ್ತನು ಕೂಡ ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ ವಚನ 14ರಿಂದ ಓದುವುದಾದರೆ ಹೇಳ್ತಾನೆ, ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದೆಂದು ನಾವು ಬಲ್ಲೆವು, ಆದರೆ ನಾನು ದೇಹಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನೇ ಮಾಡುತ್ತೇನೆ. ಆದರೆ ನಾನು ಮಾಡುವಂಥದ್ದಕ್ಕೆ ನನ್ನ ಮನಸ್ಸು ಒಪ್ಪಿದರೆ ಧರ್ಮಶಾಸ್ತ್ರವು ಉತ್ತಮವಾದದ್ದೆಂದು ಒಪ್ಪಿಕೊಂಡ ಹಾಗಾಯಿತು. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲ ಎಂದು ನನಗೆ ತಿಳಿದದೆ. ಇಲ್ಲಿ ನಾನು, ನನ್ನದು, ನನ್ನಲ್ಲಿ, ನನ್ನ ಶರೀರ ಎಂದು ಹೇಳುವುದನ್ನು ನೋಡ್ತೇವಲ್ಲವೇ? ಹೀಗೆ ನಾನು 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 ಅನ್ನುವುದೆಲ್ಲವೂ ಶರೀರವಾಗಿದೆ. ನಾವು ಆಧ್ಯಾತ್ಮಿಕ ಜೀವಿತವನ್ನು ಹೊಂದಿಕೊಂಡಿರುವಾಗ ಕರ್ತನನ್ನು ಗುರುತಿಸಬೇಕು. ನಮ್ಮಿಂದ ಯಾವುದೂ ಸಾಧ್ಯವಿಲ್ಲ, ನಾವೇನು ಮಾಡಲಿಕ್ಕಾಗೋದಿಲ್ಲ, ನನ್ನಷ್ಟಕ್ಕೆ ನಾನು ಒಳ್ಳೆಯವನಾಗುವುದಿಲ್ಲ, ನನ್ನ ಬುದ್ಧಿ ನಾನು ಮಾರ್ಪಡಿಸಿಕೊಳ್ಳೋದಿಲ್ಲ, ನನ್ನ ಪರಿಸ್ಥಿತಿ ನಾನು ಮಾರ್ಪಡಿಸಿಕೊಳ್ಳೋದಿಲ್ಲ, ನನ್ನ ತಿಳುವಳಿಕೆ ಜ್ಞಾನದ ನಿಮಿತ್ತ ನಾನು ಪರಿಶುದ್ಧನಾಗಿರಲಿಕ್ಕಾಗೋದಿಲ್ಲ, ನನ್ನಷ್ಟಕ್ಕೆ ನಾನು ಫಲಭರಿತವಾದ ಜೀವಿತ ಜೀವಿಸಲಿಕ್ಕಾಗೋದಿಲ್ಲವೆಂದು ಮೊದಲು ನಾವು ಗುರುತಿಸಬೇಕು. ಶಾರೀರಿಕವಾಗಿ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಯಾಕೋಬನು ಬಹಳ ವರ್ಷ ಹೋರಾಡುತ್ತಾನೆ. ಆದರೆ ಅವೆಲ್ಲ ಆಶೀರ್ವಾದಗಳಲ್ಲವೆಂದು ತಿಳಿದುಕೊಂಡು ದೇವರೊಂದಿಗೆ ಹೋರಾಡಿ ಗೆಲ್ಲುತ್ತಾನೆ, ನಿಜವಾದ ಆಶೀರ್ವಾದ ಹೊಂದಿಕೊಳ್ತಾನೆ. ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮಷ್ಟಕ್ಕೆ ನಾವು ಪರಿಶುದ್ಧರಾಗಬೇಕೆಂದು ಏನೋ ಕೆಲವೊಂದು ಕಟ್ಟುಪಾಡುಗಳಿಗೆ, ಏನೋ ಕೆಲವೊಂದು ಪದ್ಧತಿ ಅಳವಡಿಸಿಕೊಳ್ಳಬೇಕೆಂದು ಪ್ರಯತ್ನಿಸುತ್ತಿರಬಹುದೇನೋ. ಆದರೆ ಅಂತರಂಗದಲ್ಲಿ ಪರಿಪೂರ್ಣವಾದ ಬಿಡುಗಡೆ,
ಸಿಗಲಾರದ ಸ್ಥಿತಿಯಲ್ಲಿಯೇ ಇದ್ದಾರೆ. ಈ ದಿನ ಭಕ್ತಿ ಎಂದು ಹೇಳಿಕೊಳ್ಳುತ್ತಾರೆ, ಭಕ್ತಿ ವೇಷವನ್ನು ಧರಿಸಿಕೊಳ್ಳುತ್ತಾ ಅಕಸ್ಮಾತ್ತಾಗಿ ಅವರ ಪರಿಸ್ಥಿತಿಗಳು ಬಯಲಾದಾಗ ಇದೇನು ಎಂಬುದಾಗಿ ಆಶ್ಚರ್ಯ ಉಂಟಾಗುತ್ತದಲ್ಲವೇ? ಅದಕ್ಕಾಗಿಯೇ ಭಕ್ತಿ ಮತ್ತು ನಂಬಿಕೆ, ಪ್ರಾರ್ಥನೆ, ಆಧ್ಯಾತ್ಮಿಕ ಚಿಂತನೆ ಎನ್ನುವಂಥವುಗಳು ದೇವರ ಮೂಲಕ, ಪರಿಶುದ್ಧಾತ್ಮನ ಮೂಲಕ ನಾವು ಹೊಂದುವಂಥವುಗಳಾಗಿವೆ ಹೊರತು ನಮ್ಮ ಶರೀರದಲ್ಲಿ ಕುಸ್ತಿ ಆಡಿ ನಮ್ಮ ಶರೀರದಿಂದ ನಾವು ಪ್ರಯೋಗ ಮಾಡಿ ಹೊಂದಲಾಗೋದಿಲ್ಲ. ಅದಕ್ಕೆ ಕೆಲವರು ಹೇಳ್ತಾರಲ್ಲವೇ, ಇನ್ಮೇಲೆ ನಾನು ಸುಳ್ಳಾಡೋದಿಲ್ಲ, ಇನ್ನೆಂದಿಗೂ ಕೋಪಗೊಳ್ಳೋದಿಲ್ಲ, ಇನ್ನೆಂದಿಗೂ ಜಗಳ ಆಡೋದಿಲ್ಲ ಎಂದು ಬಹಳಷ್ಟು ಜನ ಬಹಳಷ್ಟು ನಿರ್ಣಯ ಮಾಡುತ್ತಾ ಇರ್ತಾರೆ. ಆದರೆ ತೀವ್ರವಾಗಿ ಒಂದು ಶೋಧನೆಯೇನಾದರೂ ಬಂದರೆ ಬಿದ್ದೋಗ್ತಾರೆ, ಜಾರಿ ಬೀಳುತ್ತಾರೆ, ದೋಷಿಗಳಾಗ್ತಾರೆ. ಅದನ್ನೇ ಪೌಲನು ಹೇಳ್ತಿದ್ದಾನೆ, ನಾನು ಮಾಡಬೇಕೆಂದಿರುವುದನ್ನು ಮಾಡಲಿಕ್ಕಾಗ್ತಿಲ್ಲ, ಮಾಡಕೂಡುವುದನ್ನು ಮಾಡುತ್ತಿದ್ದೇನೆ, ನನ್ನಲ್ಲಿ ಒಳ್ಳೆಯದೇನೂ ಇಲ್ಲ, ನಾನು ಮಾಡೋದೆಲ್ಲ ಕೆಟ್ಟದನ್ನೇ ಮಾಡುತ್ತಿದ್ದೇನೆ. ಒಂದು ವೇಳೆ ಒಳ್ಳೆಯದೇನಾದರೂ ಮಾಡಿದ್ರೆ ಅದು ಕೆಟ್ಟ ಮನಸ್ಸಿನಿಂದ, ಸ್ವಾರ್ಥತೆಯಿಂದ ಮಾಡ್ತಿದ್ದೇನೆ, ಸ್ವಾಲಾಭಕ್ಕಾಗಿ ಮಾಡ್ತಿದ್ದೇನೆ ಅನ್ನುತ್ತಾನೆ. ನನ್ನಿಂದ ಆಗ್ತಾ ಇಲ್ಲ, ನನ್ನೊಳಗೆ ಇನ್ನೊಂದು ಯಾವುದೋ ಒಂದು ನಿಯಮವಿದೆ, ನಾನು ನನ್ನ ಆತ್ಮ ಮತ್ತು ಶರೀರದ ನಡುವೆ ಒದ್ದಾಡುತ್ತಾ ಇದ್ದೇನೆ. ಹೌದು ಪ್ರಿಯರೇ, ಈ ದಿನ ಪ್ರತಿ ಮಾನವನ ಪರಿಸ್ಥಿತಿ ಹೀಗೆಯೇ ಇದೆ. ಅಫ್ಕೋರ್ಸ್, ಅಪರಾಧ ಪಾಪಗಳ ದೆಸೆಯಿಂದಲೂ ಸತ್ತ ಸ್ಥಿತಿಯಲ್ಲಿದ್ದಂಥವರಿಗೆ ಇನ್ನು ಪಾಪದಲ್ಲಿಯೂ ಅಪರಾಧದಲ್ಲಿಯೂ ಸತ್ತು ಮುಳುಗಿದಂತಹ ಸ್ಥಿತಿಯಲ್ಲಿದ್ದವರು ಪೂರ್ತಿ ಸತ್ತವರಂತಿರುವುದರಿಂದ, ಮನಸಾಕ್ಷಿ ಇಲ್ಲದೇ ಇರುವುದರಿಂದ ಇನ್ನು ಅವರಿಗೆ ಆಧ್ಯಾತ್ಮಿಕ ವಿಷಯಗಳು ಸ್ವಲ್ಪವೂ ಅರ್ಥ ಆಗೋದಿಲ್ಲ. ಅವರು ಹೇಗಿರುತ್ತಾರೆ ಎಂದು ಅವರಿಗೆ ಗೊತ್ತಾಗುವುದೇ ಇಲ್ಲ. ಪೂರ್ತಿ ನೀರಲ್ಲಿ ಮುಳುಗಿದವನಿಗೆ ಚಳಿಯ ಭಯವೇನು ಎಂದಂತೆ ಪಾಪದಲ್ಲಿ ಮುಳುಗಿ ಹೋದವನು ಪಾಪದಲ್ಲಿಯೇ ಪರವಶನಾಗಿ ಅದನ್ನೇ ಪರಮಾನಂದ ಅಂದುಕೊಳ್ತಾನೆ ಹೊರತು ಅದರ ಅಪಾಯದ ಕುರಿತು ಗ್ರಹಿಸೋದಿಲ್ಲ. ಆದರೆ ಯಾರ್ಯಾರು ಹೀಗೆ ಯೇಸುವಿನ ಮಾತುಗಳನ್ನು ಕೇಳುತ್ತಾರೋ, ಉಜ್ಜೀವಗೊಳ್ಳುತ್ತಾರೋ, ಪರಿಶುದ್ಧ ಸತ್ಯವೇದವನ್ನು ಓದಿ ಧ್ಯಾನಿಸುತ್ತಿರುವಾಗ ಇದನ್ನು ಯಾರ್ಯಾರು ಗುರುತಿಸುತ್ತಾರೋ ಅಂಥವರ ಜೀವಿತದಲ್ಲಿ ಅವರು ತಾವು ಮಾಡೋದು ತಪ್ಪು ಎಂದು ಗೊತ್ತಾಗ್ತದೆ. ವಾಕ್ಯದ ಬೆಳಕಿನಲ್ಲಿ ನಮ್ಮ ಸ್ಥಿತಿ ಎಂಥದೆಂದು ನಮಗೆ ಗೊತ್ತಾಗ್ತದೆ. ಕತ್ತಲೆಯಲ್ಲಿದ್ದವನು ತಾನು ಹೇಗಿದ್ದರೂ ಚೆನ್ನಾಗೇ ಇದ್ದೇನೆ ಅಂದ್ಕೊಳ್ತಾನೆ. ಬೆಳಕು ಬಂತು ಅಂದ್ಕೊಳ್ಳಿ, ನಾವು ಕತ್ತಲೆಯಲ್ಲಿ ಹೇಗಿದ್ದೇವೋ ಎಂಬುದು, ನಮ್ಮ ವಸ್ತ್ರಗಳು ಎಷ್ಟು ಹೊಲಸಾಗಿವೆ, ಎಷ್ಟು ಕೊಳೆಯಾಗಿವೆ ಎಂಬುದನ್ನು, ನಮ್ಮ ಸುತ್ತಲೂ ಎಂತಹ ಅಸಭ್ಯವಾದ ಪರಿಸ್ಥಿತಿಗಳಿವೆ ಎಂಬುದನ್ನು ಆ ಬೆಳಕಿನಲ್ಲಿ ನೋಡಬಲ್ಲೆವು. ಹಾಗೆಯೇ ಸುವಾರ್ತೆಯ ಪ್ರಕಾಶವು ನಮ್ಮಲ್ಲಿ ಬೆಳಗುವಾಗ ನಮ್ಮ ಸ್ಥಿತಿಯನ್ನೆಂದು ಗ್ರಹಿಸಿಕೊಳ್ತೇವೆ. ನಾನು ಪಾಪಿಯಾಗಿದ್ದೇನೆಂದು ಒಪ್ಪಿಕೊಳ್ತಲೇ ಇರ್ತಾರೆ ಕೆಲವೊಂದು ಜನ. ಆದರೆ ಅದರಲ್ಲಿ ಅವರಿಗೆ ಜಯ ಇರೋದಿಲ್ಲ. ಕಾರಣ, ಕೇವಲ ಪಾಪ ಒಪ್ಪಿಕೊಂಡ್ರೆ ಸಾಲೋದಿಲ್ಲ. ಆ ಪಾಪವನ್ನು ಜಯಿಸುವುದಕ್ಕಾಗಿ ನಿಮ್ಮ ಸ್ವಂತ ಸಾಮರ್ಥ್ಯ ಸಾಕಾಗೋದಿಲ್ಲ. ಅದನ್ನೇ ಪೌಲನು ಹೇಳ್ತಿದ್ದಾನೆ, ನಾನು ಮರಳುಗೊಳ್ಳುತ್ತಿದ್ದೇನೆ, ಮನೋವ್ಯಥೆಯಿಂದ ಹೇಳ್ತಿದ್ದಾನೆ. 7ನೇ ಅಧ್ಯಾಯ 24ನೇ ವಚನ ನೋಡಿ. ಅಯ್ಯೋ, ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ನನ್ನ ಶರೀರ ನನ್ನನ್ನು ಸೆಳೆಯುತ್ತಾ ಇದೆ. ಶರೀರದ ಆಸೆಗಳು, ಶರೀರದ ಇಚ್ಛೆಗಳು, ಶರೀರದ ಕೋರಿಕೆಗಳು ನನ್ನನ್ನು ದೇವರಿಂದ ದೂರ ಸೆಳೆಯುತ್ತಾ ಇವೆ. ನನ್ನ ಕೈಲಾಗುತ್ತಾ ಇಲ್ಲ ನಾನು ಪರಿಶುದ್ಧನಾಗಿ ಬದುಕುವುದು. ನನ್ನ ಕೈಲಿ ಆಗುತ್ತಾ ಇಲ್ಲ ದೇವರಿಗೆ ನಾನು ಇಷ್ಟಕರವಾಗಿ ಜೀವಿಸುವುದು. ಅಯ್ಯೋ, ನನಗೆ ಯಾರು ಬಿಡಿಸುತ್ತಾರೆ, ಯಾರು ಕಾಪಾಡ್ತಾರೆ ಎಂದು ದೇವರ ಸನ್ನಿಧಿಯಲ್ಲಿ ಕೂಗಿಕೊಳ್ತಾನೆ. ಹೌದು, ಅಷ್ಟಕ್ಕೂ ನಿಮ್ಮ ಜೀವಿತದಲ್ಲಿ ನೀವು ಹೇಗಿದ್ದೀರಿ? ಆಧ್ಯಾತ್ಮಿಕವಾಗಿ ಚಿಂತನೆಯುಳ್ಳವರಾಗಿದ್ದೀರಾ? ನಿಮ್ಮ ಸ್ಥಿತಿ ಹೇಗಿದೆ ಎಂದು ದೇವರ ದೃಷ್ಟಿಯಲ್ಲಿ ನೀವು ಗುರುತಿಸುವಂಥವರಾಗಿದ್ದೀರಾ? ನಾನು ಒಳ್ಳೆಯವನಾಗಿದ್ದೇನೆ, ನನಗೆ ಯಾವ ಕೊರತೆ ಇಲ್ಲ, ನನಗೆ ಯಾವ ಬಾಧೆ ಇಲ್ಲ, ನಾನು ಬಹಳ ಪರಿಶುದ್ಧನಾಗಿದ್ದೇನೆ ಎಂಬ ಸ್ಥಿತಿಯಲ್ಲಿರೋದಾದರೆ ನೀವು ಅಂಧಕಾರದಲ್ಲಿದ್ದೀರಿ ಎಂಬುದಾಗಿ, ಇಹಲೋಕದ ದೇವರು ಉಂಟು ಮಾಡಿರುವ ಗಾಢಾಂಧಕಾರದಿಂದ ಕೂಡಿದ ಕುರುಡುತನದಲ್ಲಿ ಇದ್ದೀರಿ ಎಂಬುದು ಗ್ರಹಿಸಿಕೊಳ್ಳಬೇಕು. ಇಲ್ಲ, ನಾನು ಸರಿಯಿಲ್ಲ, ನಾನು ಒಳ್ಳೆಯವನಲ್ಲ, ನನ್ನ ಆತ್ಮ ಸರಿಯಾಗಿಲ್ಲ, ನನ್ನ ನಡತೆ, ನನ್ನ ಪ್ರವರ್ತನೆ ಸರಿಯಾಗಿಲ್ಲ ಎಂದು ಹೇಳುತ್ತಾ ಬೆಳಗ್ಗೆಯಿಂದ ರಾತ್ರಿಯವರೆಗೂ ನೀವು ಚಿಂತಿಸುತ್ತಲೇ ಒಂದು ವೇಳೆ ಇರುವುದಾದರೆ ನಿಮ್ಮನ್ನು ಬಿಡಿಸಬಲ್ಲಂತಹ ಕರ್ತನ ಮೇಲೆ ನೀವಿನ್ನೂ ನಂಬಿಕೆ ಇಟ್ಟಿಲ್ಲ ಎಂದರ್ಥ. ಯಾವುದೇ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನು ಬಿಡಿಸ್ಲಿಕ್ಕಾಗೋದಿಲ್ಲ. ಆದರೆ ಯೇಸು ಕ್ರಿಸ್ತನೊಬ್ಬನೇ ನಮ್ಮನ್ನು ಬಿಡಿಸಬಲ್ಲನು. ಕಾರಣ, ನಮ್ಮ ಬಂಧನಗಳ ಹಾಗೆ, ನಮ್ಮ ಶೋಧನೆಗಳ ಹಾಗೆ ಎಲ್ಲ ವಿಷಯದಲ್ಲಿ ಶೋಧಿಸಲ್ಪಟ್ಟು ಆತನು ಸೈತಾನನನ್ನು ಜಯಿಸಿರುವುದರಿಂದ ಆತನ ನಾಮದಲ್ಲಿ ಈ ದಿನ ಪ್ರತಿ ಮಾನವನಿಗೆ ಪಾಪ ಕ್ಷಮಾಪಣೆ ಇದೆ, ಪಾಪದ ಕಟ್ಟುಗಳಿಂದ ಬಿಡುಗಡೆ ಇದೆ.
ಇದೇ ರೋಮ 8ನೇ ಅಧ್ಯಾಯ 2ನೇ ವಚನ ಒಮ್ಮೆ ನೋಡಿರಿ. ಕ್ರಿಸ್ತ ಯೇಸುವಿನಲ್ಲಿರುವ ಜೀವ ಕೊಡುವಂತಹ ಆತ್ಮನ ನಿಯಮವು ಪಾಪ ಮರಣಗಳಿಗೆ ಕಾರಣವಾದಂತಹ ನಿಯಮದಿಂದ ನನ್ನನ್ನು ಬಿಡಿಸಿತು. ಕ್ರಿಸ್ತನ ಜೀವವನ್ನು ಕೊಡುವ ಆತ್ಮ ನಿಯಮವು ಪಾಪ ಮರಣ ನಿಯಮದಿಂದ ನನ್ನನ್ನು ಬಿಡಿಸಿತು. ನೀವು ಶರೀರಾನುಸಾರವಾಗಿ ಪ್ರವರ್ತಿಸುವುದಾದರೆ ಸೋತು ಹೋದವರಾಗಿರುತ್ತೀರಿ. ನೀವು ಆತ್ಮಾನುಸಾರವಾಗಿ ಪ್ರವರ್ತಿಸುವವರಾಗಿರೋದಾದರೆ ಶರೀರವನ್ನು ಜಯಿಸುವವರಾಗಿರುತ್ತೀರಿ. ಇದೇನು ದೊಡ್ಡ ಥಿಯಾಲಜಿ ಅಲ್ಲ, ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಲ್ಲೇ ನೋಡಿರಿ ಇನ್ನೊಂದು ವಚನ, 5ನೇ ವಚನ 8:5. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಶರೀರಾನುಸಾರಿಗಳು, ಆತ್ಮಾನುಸಾರಿಗಳು. ಏನನ್ನು ತಿನ್ನೋಣ, ಏನನ್ನು ಕುಡಿಯೋಣ, ಏನನ್ನು ಧರಿಸೋಣ, ಏನನ್ನು ಸಂಪಾದಿಸೋಣ, ಏನನ್ನು ಕಟ್ಟಿಕೊಳ್ಳೋಣ, ಏನನ್ನು ಕೂಡಿಸಿಕೊಳ್ಳೋಣ, ಹೇಗೆ ಹೆಸರು ಪಡೆದುಕೊಳ್ಳೋಣ, ಇದೇ ಆಲೋಚನೆಯಲ್ಲಿರುವಂಥವರು ಶರೀರ ಸಂಬಂಧವುಳ್ಳ ಮನುಷ್ಯರಾಗಿರುತ್ತಾರೆ. ಹೇಗೆ ನಾವು ದೇವರನ್ನು ಸಂತೋಷಪಡಿಸಬೇಕು, ಹೇಗೆ ವಾಕ್ಯಾನುಸಾರವಾಗಿ ನಾವು ಜೀವಿಸಬೇಕು, ಹೇಗೆ ಪರಿಶುದ್ಧವಾದ ಜೀವಿತವನ್ನು ಜೀವಿಸಬೇಕು, ಹೇಗೆ ಲೋಕ ನಿಯಮವನ್ನಲ್ಲದೆ ಆಧ್ಯಾತ್ಮಿಕವಾದ ಶಕ್ತಿಯನ್ನು ಹೊಂದಿಕೊಂಡವರಾಗಿ ಆತ್ಮ ನಿಯಮದಲ್ಲಿ ನಾನು ಹೇಗೆ ಬದುಕಬೇಕು, ಹೇಗೆ ಪರಿಶುದ್ಧನಾಗಿ ಜೀವಿಸಬೇಕು, ನನ್ನ ಪಾಪ ಹೇಗೆ ಜಯಿಸಬೇಕು, ಇದರಿಂದ ಹೇಗೆ ಬಿಡುಗಡೆ ಹೊಂದಬೇಕು ಎಂದು ಆಲೋಚನೆ ಮಾಡುವಂಥವನು ಆತ್ಮಾನುಸಾರವಾಗಿ ಪ್ರವರ್ತಿಸುವವನಾಗಿರ್ತಾನೆ. ಹಾಗಾಗಿ ಯಾವುದರ ಮೇಲೆ ನಮ್ಮ ಮನಸ್ಸಿದೆ? ಬೆಳಗ್ಗೆ ಎದ್ದ ಕೂಡಲೇ ಯಾವುದರ ಮೇಲೆ ನಿಮ್ಮ ಧ್ಯಾಸವಿದೆ? ಏನನ್ನು ತಿನ್ನಬೇಕು, ಕುಡಿಯಬೇಕು, ಧರಿಸಬೇಕು ಎನ್ನುವುದರ ಮೇಲಿದೆಯೋ, ಅಥವಾ ದೇವರ ವಾಕ್ಯದಿಂದ ನನ್ನ ಹೃದಯ ತುಂಬಿಸಿಕೊಳ್ಳಬೇಕು, ದೇವರೊಂದಿಗೆ ಸಹವಾಸ ಮಾಡಬೇಕು, ದೇವರ ಮಾತು ಕೇಳಬೇಕು, ದೇವರ ಚಿತ್ತ ಅರಿತುಕೊಳ್ಳಬೇಕು, ದೇವರ ಪ್ರಣಾಳಿಕೆಯಲ್ಲಿ ನಡೆಯಬೇಕು? ಬಾಯಾರಿದ ಜಿಂಕೆ ನೀರುಗಳ ಬಳಿಗೆ ಹೇಗೋ ಜೀವವುಳ್ಳ ದೇವರ ಸನ್ನಿಧಿಗಾಗಿ ನನ್ನ ಆತ್ಮ ನನ್ನ ಶರೀರ ತವಕಿಸುತ್ತದೆ ಎಂದು ಭಕ್ತನು ಹೇಳಿದಾನಲ್ಲವೇ? ನಮ್ಮ ಜೀವಿತದಲ್ಲಿಯೂ ಅಂತಹ ಆಸೆ, ಆಧ್ಯಾತ್ಮಿಕ ಚಿಂತನೆ ಉಳ್ಳವರಾಗಿರೋದಾದರೆ ಶರೀರವನ್ನು ನಾವು ಜಯಿಸಬಲ್ಲೆವು. ಇದೇ ಅಧ್ಯಾಯದ 7ನೇ ವಚನ ಓದುತ್ತೇನೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಅನುಸಾರವಾದ ಮನಸ್ಸು ದೇವರಿಗೆ ಒಳಗಾಗುವುದಿಲ್ಲ. ಏನಂತೆ? ಆದರೆ ಆತ್ಮಾನುಸಾರವಾದಂತಹ ಮನಸ್ಸು, ಅಲ್ಲೇ ಇದೆ ನೋಡಿ 8ನೇ ವಚನದಲ್ಲಿ, ಶರೀರ ಭಾವಧೀನರು ದೇವರಿಗೆ ಮೆಚ್ಚಿಕೆಯಾಗಿರಲಾರರು. ನಿಮ್ಮನ್ನು ನೀವು ಸಂತೋಷಪಡಿಸಿಕೊಳ್ಳುವುದಕ್ಕಾಗಿಯೂ ನಿಮ್ಮ ಸುತ್ತಲೂ ಇರುವವರಿಗೂ ಸಂತೋಷಪಡಿಸುವುದಕ್ಕಾಗಿಯೂ ಯಾವಾಗಲೂ ಆಲೋಚಿಸುತ್ತೀರಲ್ಲವೇ? ಮನುಷ್ಯ ಸಹಜವಾಗಿ ಯೋಚಿಸೋದು ಅದೇ ಅಲ್ಲವೋ? ಹೇಗೆ ಇಷ್ಟವಾದದ್ದು ತಿನ್ನಬೇಕು, ಇಷ್ಟವಾದದ್ದು ಕೊಂಡ್ಕೊಳ್ಬೇಕು, ಇಷ್ಟಕರವಾಗಿರಬೇಕು, ಹೇಗೆ ತನ್ನ ಆಸೆ ಈಡೇರಿಸಿಕೊಳ್ಳಬೇಕೆಂಬ ತವಕದಿಂದಲೇ ಮನುಷ್ಯನು ನಡ್ಕೊಳ್ತಾನಲ್ಲವೇ? ಅಂಥವನು ದೇವರಿಗೆ ಹೇಗೆ ಸಂತೋಷಪಡಿಸಲು ಸಾಧ್ಯ? ಮನುಷ್ಯರ ಮೆಚ್ಚುಗೆ ಹೊಂದಿಕೊಳ್ಳಬೇಕು, ಮನುಷ್ಯರೆಲ್ಲರ ಮುಂದೆ ಚೆನ್ನಾಗಿರಬೇಕು, ಮನುಷ್ಯರು ನನಗೆ ದೊಡ್ಡದಾಗಿ ಮೆಚ್ಚಿಕೊಳ್ಳಬೇಕೆಂದು ಬಯಸುವವನು ಶರೀರಾಧೀನ ಸ್ವಭಾವನಾಗಿದ್ದಾನೆ. ಆದರೆ ಆತ್ಮಾನುಸಾರನಾದವನು, ನಾನು ಸಾಯಬೇಕು, ನಾನು ಶಿಲುಬೆಗೆ ಹಾಕಲ್ಪಡಬೇಕು, ನನ್ನ ಸ್ವಂತ ಆಸೆಗಳಲ್ಲ, ನನ್ನದೇನೂ ಅಲ್ಲ, ನಾನಲ್ಲ ಎನ್ನುವುದು ಇದು ಭೂ ಸಂಬಂಧವಾಗಿದೆ, ಇದು ಶರೀರ ಸಂಬಂಧ, ಇದು ಪತನವಾದ ಸ್ವಭಾವವಾಗಿದೆ. ನಾನು ಯೇಸು ಕ್ರಿಸ್ತನ ಹಾಗಿರಬೇಕು, ಆತನಂತಹ ಪ್ರೀತಿ ಹೊಂದಬೇಕು, ಆತನಂತಹ ಪರಿಶುದ್ಧತೆ ಉಳ್ಳವನಾಗಿರಬೇಕು. ಅಂತಹ ಸ್ವಭಾವದೊಂದಿಗೆ ನಾನು ಪಾಪವನ್ನು ಜಯಿಸಿ ನನಗಾಗಿ ಪ್ರಾಣ ಕೊಟ್ಟಂತಹ ಕರ್ತನಿಗೆ ಮಹಿಮೆ ಪಡಿಸಬೇಕೆಂಬ ಆಲೋಚನೆ ಉಳ್ಳವನಾಗಿರುವವನು ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳುವವನಾಗಿ ಇರುತ್ತಾನೆ. 9ನೇ ವಚನ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನು ಅಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ನಿಮ್ಮ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ ಎನ್ನುವಂಥದ್ದೇ. ನಾವು ದೇವರ ಆತ್ಮವುಳ್ಳವರಾಗಿರೋದಾದರೆ ನಾವೇನೋ ಕುಸ್ತಿ ಆಡಿ ಮಾರ್ಪಡಬೇಕೆಂದು ಆಶಿಸುವ ಅಗತ್ಯವಿಲ್ಲ. ಆದರೆ ಆಟೋಮೆಟಿಕ್ ಆಗಿ ದೇವರ ಆತ್ಮನು ನಮ್ಮೊಳಗೆ ನಿವಾಸಿಸುತ್ತಿರುವಾಗ ನಾವು ನೀಚವಾದ
ಹೀನವಾದ, ಭೂಸಂಬಂಧವಾದ, ಅಪವಿತ್ರವಾದವುಗಳ ಮೇಲೆ ನಮ್ಮ ಧ್ಯಾಸ ಇಡೋದಿಲ್ಲ, ನಮಗೆ ಅವುಗಳ ಮೇಲೆ ಆಸೆ ಇರೋದಿಲ್ಲ. ನಮ್ಮ ಸ್ವಭಾವ ಮಾರ್ಪಡುತ್ತೆ. ಒಂದು ಕುರಿಮರಿಯನ್ನು ತೆಗೆದುಕೊಂಡು ಹೋಗಿ ಒಂದು ಕೆಸರಲ್ಲಿ ಎಸೆದರೆ ಅದು ಅಲ್ಲಿ ಇರುತ್ತೆ ಅಂತೀರಾ? ಜಿಗಿದು ಹೊರಗಡೆ ಬಂದು ಆ ಕೆಸರನ್ನೆಲ್ಲ ಜಾಡಿಸಿಕೊಳ್ಳುತ್ತೆ. ಅದೇ ಒಂದು ಹಂದಿಮರಿಯನ್ನು ತೆಗೆದುಕೊಂಡು ಹೋಗಿ ಕೆಸರಲ್ಲಿ ಎಸೆದ್ರೆ ಥ್ಯಾಂಕ್ಸ್ ಬ್ರದರ್ ಅನ್ನುತ್ತೆ. ಒಂದು ವೇಳೆ ಅದಕ್ಕೇನಾದರೂ ಮಾತಾಡಲು ಬಂದರೆ ಅದರಲ್ಲಿ ಪರವಶವಾಗಿ ಅದನ್ನು ಸೆಳೆಯುತ್ತೆ, ಗುರು ಗುರು ಅನ್ನುತ್ತಾ. ನಾವು ದೇವರ ಮಕ್ಕಳಾದ ಮೇಲೆ ಅಪ್ಪಿತಪ್ಪಿ ಏನಾದರೂ ಶೋಧನೆಯೊಳಗೆ ಒಳಗಾಗಬಹುದೇನೋ, ಆದರೆ ಪಾಪಭರಿತವಾದ ಶೋಧನೆಗೆ ಅವಕಾಶ ಕೊಡ್ತೇವೇನೋ, ಆದರೆ ಎಂದಿಗೂ ಅದರಲ್ಲಿಯೇ ನಾವು ಉಳ್ಕೊಳ್ಳೋದಿಲ್ಲ. ಯೆಸಯ್ಯ, ನನ್ನನ್ನು ತೊಳೆದು ಶುದ್ಧೀಕರಿಸಿರಿ, ನನ್ನನ್ನು ಕ್ಷಮಿಸಿರಿ ಎಂದು ಮೊರೆಯಿಟ್ಟು ಮತ್ತೊಂದು ಸಾರಿ ಶುದ್ಧೀಕರಿಸಲ್ಪಡುವುದಕ್ಕಾಗಿ ಪಾಪದಿಂದ ದೂರ ಓಡಿ ಹೋಗಿ ಯೇಸುವಿನ ಸಮೀಪಕ್ಕೆ ಸೇರಲು ಆಸೆ ಪಡುವವರಾಗಿರ್ತೇವೆ. ಪಾಪದಲ್ಲಿ ಪರವಶರಾಗಿ ಲೌಕಿಕವಾದ ಸಂಗತಿಗಳ ಮೇಲೆ ಮನಸ್ಸಿಡುವಂಥವರಾಗಿದ್ದೀರೋ? ಇಲ್ಲವೇ ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಿರುವ ನೀವು ಪಾಪವನ್ನು ಅಸಹಿಸಿಕೊಳ್ಳುತ್ತಾ ಪರಿಶುದ್ಧತೆಯನ್ನು ಪ್ರೀತಿಸುತ್ತಾ ದೇವರಿಗೆ ಇಷ್ಟಕರವಾಗಿರುವುದಕ್ಕೋಸ್ಕರ ಆಸೆ ಪಡುತ್ತಾ ಇದ್ದೀರಾ? ಕೊನೆಯದಾಗಿ ಮತ್ತೊಂದು ವಚನ ಓದಿ ಪ್ರಾರ್ಥಿಸಿಕೊಳ್ಳೋಣ ಬನ್ನಿ. 13ನೇ ವಚನ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ, ನಾಶ ಮಾಡುವುದಂದ್ರೆ ಕತ್ತಿ ತೆಗೆದುಕೊಂಡು ಸಾಯಿಸೋದಲ್ಲ. ನನಗಿದು ಬೇಡ ಎಂದು ಹೇಳುತ್ತಾನಲ್ಲವೇ ಆ ದಿನ ದಾನಿಯೇಲನು? ನಾನು ಇದನ್ನು ಮಾಡಲ್ಲ ಎಂಬುದಾಗಿ ವ್ಯಭಿಚಾರ ಮಾಡುವುದನ್ನು ಬಿಟ್ಟು ಓಡಿ ಹೋಗ್ತಾನಲ್ಲವೇ ಆ ದಿನ ಯೋಸೇಫನು? ನಾಮಾನನು ಹಣ ಬೆಳ್ಳಿ ಬಂಗಾರ ತಂದಾಗ ಇದನ್ನು ಬೇಡ ಎಂದು ತಿರಸ್ಕರಿಸುತ್ತಾನಲ್ಲವೇ ಆ ದಿನ ಎಲೀಷನು? ಆ ರೀತಿ ಪಾಪವನ್ನು ಅಸಹಿಸಿಕೊಳ್ಳುವ ಶಕ್ತಿಯನ್ನು ದೇವರು ನಮಗೆ ಕೊಡ್ತಾರೆ. ಯಾವಾಗ ನಾವು ಪಾಪವನ್ನು ಅಸಹಿಸಿಕೊಳ್ತೇವೋ ನಾವು ಕರ್ತನನ್ನು ಪ್ರೀತಿಸ್ತೇವೆ. ಹೌದು, ನಾವು ನೀತಿಯನ್ನು ಪ್ರೀತಿಸಬೇಕು, ಅದೇ ಸಮಯದಲ್ಲಿ ದುರ್ನೀತಿಯನ್ನು ದ್ವೇಷಿಸಬೇಕು. ಕರ್ತನೆ, ಅಂತಹ ಆತ್ಮಿಕ ಜೀವಿತ ದಯಪಾಲಿಸಿರೆಂದು ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಈ ಉದಯ ಕಾಲದಲ್ಲಿ ಯಾರ್ಯಾರು ದೇವರ ಮಾತನ್ನು ಕೇಳ್ತಿದ್ದಾರೋ ಅವರಿಗಾಗಿ ಸ್ತೋತ್ರ. ವರ್ಷಗಳಿಂದ ನಿಮ್ಮ ಮಕ್ಕಳೆಂದು ಹೇಳಿಕೊಳ್ತಾ ಇನ್ನೂ ಶರೀರ ಕಾರ್ಯಗಳಲ್ಲಿ ಜಯ ಇಲ್ಲದವರಾಗಿ, ಮಾಡಕೂಡದನ್ನು ಮಾಡುತ್ತಾ ಇರಬಾರದ ರೀತಿಯಲ್ಲಿ ಏರುತ್ತಾ ಸೋತು ಹೋಗುವವರಾಗಿ, ಬಂಧಿಸಲ್ಪಟ್ಟವರಾಗಿರದಂತೆ ಪರಿಶುದ್ಧಾತ್ಮನು ನಮ್ಮನ್ನು ಬಿಡಿಸುವುದಕ್ಕಾಗಿ, ನಮಗೆ ಜಯ ಕೊಡುವುದಕ್ಕೆ ಶಕ್ತಿಯುಳ್ಳವರಾಗಿದ್ದಾರೆ ಎಂದು, ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿರುವ ಯಜ್ಞದ ಮೂಲಕ ನಮಗೆ ಪಾಪ ಕ್ಷಮಾಪಣೆ ದೊರಕಿದೆ ಎಂದು, ನಮಗೆ ಬಿಡುಗಡೆ ದೊರಕಿದೆ ಎಂದು ನಂಬುವುದಕ್ಕಾಗಿ ಶರೀರಾನುಸಾರವಾಗಿ ಅಲ್ಲದೆ ಆತ್ಮಾನುಸಾರವಾಗಿ ಜೀವಿಸಿ ನಿಮ್ಮನ್ನು ಮಹಿಮೆ ಪಡಿಸಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಇತರ ದೇಶದಿಂದ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿ ವಾಟ್ಸಪ್ ಮುಖಾಂತರ ನೀವು ಕೂಡ ಕಳಿಸಿಕೊಡಬಹುದು. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 7 ಗಂಟೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.